ಕೆರೆಯಲ್ಲಿ ಕುದುರೆ ಮೈ ತೊಳೆಯಲು ಹೋದಂತಹ ಯುವಕ ನೀರ್ಪಾಲಾಗಿರುವ ಘಟನೆ ನಡೆದಿದೆ. ರಾಯಚೂರು ಹೊರವಲಯದ ಸಿದ್ರಾಂಪುರ ಕೆರೆಯಲ್ಲಿ ನಡೆದಂತಹ ಘಟನೆ ಇದು. 28 ವರ್ಷದ ಅಜೀಮ್ ಜಹೀರಾಬಾದ್ನ ನಿವಾಸಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಸ್ನೇಹಿತರ ಜೊತೆ ಕುದುರೆ ತೆಗೆದುಕೊಂಡು ಕೆರೆಗೆ ಹೋಗಿದ್ದ ಅಜೀಮ್ ಕುದುರೆ ಮೇಲೆ ಕುಳಿತು ಕೆರೆ ಮಧ್ಯಕ್ಕೆ ಹೋಗ್ತಾನೆ. ಅಜೀಮ್ ನೀರಿನಲ್ಲಿ ಕೆಸರು ಮತ್ತು ಹುಲ್ಲಿನ ಮಧ್ಯೆ ಸಿಲುಕಿಕೊಳ್ಳುತ್ತೆ ಕುದುರೆ ನರಳಾಡ್ತಾ ಇದ್ರು. ಲೆಕ್ಕಿಸದೆ ಕುದುರೆ ಓಡಿಸೋದಕ್ಕೆ ಯತ್ನಿಸಿದ್ದಾನೆ. ಹಿಂಸೆ ತಾಳಲಾರದೆ ಆತನನ್ನ ಕೆರೆಗೆ ಎಸೆದಿದೆ ಕುದುರೆ ಬಚಾವಾಗಿದೆ. ಆದರೆ ಕೆಸರು ಹುಲ್ಲಿನಲ್ಲಿ ಸಿಲುಕಿದಂತಹ ಅಜೀಮ್ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಈ ಕುದುರೆಯನ್ನ ಮೈ ತೊಳೆಯೋದಕ್ಕೆ ಅಂತ ಹೇಳಿ ಕೆರೆ ಕರ್ಕೊಂಡು ಹೋಗ್ತಾನೆ. ಕುದುರೆ ಮೇಲೆ ಕುಳಿತುಕೊಂಡು ಕೆರೆ ಮಧ್ಯಕ್ಕೆ ಹೋಗ್ತಾನೆ. ಆ ನೀರೇ ಸಿಲುಕೊಳ್ಳುತ್ತೆ, ನರಳಾಡತ್ತೆ. ಕುದುರೆ ನರಳಾಡ್ತಾ ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ಅದನ್ನ ಮುಂದೋಡಿಸೋದಕ್ಕೆ ಯತ್ನಿಸ್ತಾನೆ. ಆಗ ಹಿಂಸೆ ತಾಳಲಾರದೆ ಆ ಕುದುರೆ ಆತನನ್ನ ಎಸೆದು ಬಿಡುತ್ತೆ. ಕುದುರೆ ಓಡ್ಬಂದು ಬಚಾವಾಗತ್ತೆ. ಆದರೆ ಆ ಕೆಸರಲ್ಲಿ ಹುಲ್ಲಿನಲ್ಲಿ ಸಿಲುಕದಂತಹ ಅಜೀಮ್ ನೀರಿನಲ್ಲೇ ಮುಳುಗಿ ಮೃತಪಟ್ಟಿದ್ದಾನೆ. ಅಜೀಮ್ ಮೃತದೇಹ ಪತ್ತೆಯಾಗಿದೆ. ಸಾಕಷ್ಟು ಸಮಯ ಕಾರ್ಯಾಚರಣೆ ನಡೆಸಲಾಯಿತು. ಆ ಬಳಿಕ ಆತನ ಶವ ಪತ್ತೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.